ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಟ್ಟೂರು ವಾರ್ಡ್ ನಂಬರ್ 7ರ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹಾಗೂ ಬಿಜೆಪಿಯ ಸಕ್ರಿಯ ಯುವ ನಾಯಕ ಸುನಿಲ್ ಕುಮಾರ್ ಎನ್ನವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಣ್ಣ ವಯಸ್ಸಲ್ಲೇ ರಾಜಕೀಯ ರಂಗಕ್ಕೆ ಪ್ರವೇಶಿಸಿರುವ ಸುನಿಲ್ ಕುಮಾರ್ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪಕ್ಷದಲ್ಲಿ ಪ್ರಾಮಾಣಿಕ ಮತ್ತು ನಿಷ್ಠೆಯ ಸೇವೆ ಸಲ್ಲಿಸುತ್ತಾ ಇರೋ ಯುವ ಮುಖಂಡರಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದ ಈ ವಿಶೇಷ ದಿನದಂದು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಸ್ವತಃ ಸುನಿಲ್ ಕುಮಾರ್ ಅವರಿಗೆ ಕೇಕ್ ತಿನ್ನಿಸಿ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಶುಭ ಹಾರೈಸಿದ್ರು. ಇದೇ ವೇಳೆ ಶಾಸಕರ ಸುಪುತ್ರರಾದ ಅಲೋಕ್ ವಿಶ್ವನಾಥ್ ಅವರು ಕೂಡ ದೂರವಾಣಿ ಹಾಗೂ ನೇರ ಭೇಟಿಯ ಮೂಲಕ ಸುನಿಲ್ ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಹಲವಾರು ಸ್ಥಳೀಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದು ನಾಯಕರಿಗೆ ಶುಭಾಶಯ ಹಾರೈಸಿದ್ರು. ಇವತ್ತು ನಮ್ಮ ಎಸ್ಸಿ ಮೋರ್ಚಾದ 7ನೇ ವಾರ್ಡ್ನ ಅಧ್ಯಕ್ಷರು, ಹಿಂದೆ ಸಹ 3ನೇ ವಾರ್ಡ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಈಗ 2ನೇ ಬಾರಿಗೆ 7ನೇ ವಾರ್ಡ್ನ ಅಧ್ಯಕ್ಷರು ಮಾಡಿದ್ದೀರಿ. ಸುನೀಲ್ ಅವ್ರು ಹೆಂಗಂದ್ರೆ ನಮ್ಮ 7 ವಾರ್ಡ್ಗಳಲ್ಲಿ ಏನು 7 ಅಧ್ಯಕ್ಷರಿದ್ದಾರಲ್ಲ ಅದರ ಪ್ರಥಮ ಸ್ಥಾನ ಅವರಿಗೆ ಕೊಟ್ಟಿದ್ದೀವಿ ನಮ್ಮ ಎಸ್ಸಿ ಮೋರ್ಚಾ ನಗರದಿಂದ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡ್ಕೊಂಡು ಹುಡುಗರು ಸಂಘಟನೆ ಮಾಡಿ ಪಕ್ಷ ನಿಷ್ಠೆ ಪಕ್ಷ ಏನ್ ಕರೆ ಕೊಡ್ತದೋ ಅದಕ್ಕೆ ತಪ್ಪದಿರಾ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಂದು ಮಾನ್ಯ ಶಾಸಕರ ಎಸ್ಆರ್ ವಿಶ್ವನಾಥ್ ಆಶೀರ್ವಾದದಲ್ಲಿ ಎಸ್ಸಿ ಮೋರ್ಚಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಂಥ ಬಲದಿಂದ ನಾವು ಶಾಸಕರು ಆಗಾಗ ಹೇಳ್ತಾ ಇರ್ತಾರೆ ಎಸ್ಸಿ ಮೋರ್ಚಾ ನಂಬರ್ 1 ಆಗಿ ಕೆಲಸ ಮಾಡ್ತಾರೆ ಹುಡುಗರು ಅಂತೇಳಿ. ಯಾಕಂದ್ರೆ ನಮಗೆ ಅಧ್ಯಕ್ಷರುಗಳು ಎಷ್ಟು ಸಾಥ್ ಕೊಡ್ತಾರೋ ಅದ್ರ ಮೇಲೆ ನಾವು ಕೆಲಸ ಮಾಡಕ್ಕಾಗ ಅದರಲ್ಲಿ ನಮ್ಗೆ ತುಂಬಾ ಸಾಥ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ತಂಡನ ಆಯ್ಕೆ ಮಾಡಿದ್ದು ಮಾನ್ಯ ಶಾಸಕರು ಮಾಡಿಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಶಾಸಕರ ಮನೆಗೆ ಬಂದು ಇವತ್ತು ಹುಟ್ಟುಹಬ್ಬದ ಒಂದು ಆಶೀರ್ವಾದ ಶಾಸಕರ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಯಾವಾಗೂ ಇದ್ರೆ ನಮ್ಮ ಎಲ್ಲಾ ತಂಡ ಸುನೀಲ್ ಅವರು ನಾವೆಲ್ಲರೂ ಸಹ ಮುಂದೆ ಹೋಗೋದಕ್ಕೆ ಅವಕಾಶ ಆಗ್ತದೆ. ದೇವ್ರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಮುಂದೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ಲಿ, ಅವರಿಗೆ ಎಲ್ಲವನ್ನು ದೇವರು ಕರುಣಿಸ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸುನೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೀನಿ. ಬೆಟ್ಟಳ್ಳಿಲಿ 25 ವರ್ಷಗಳ ಹಿಂದೆ ಗಣಪತಿ ಮೆರವಣಿಗೆ ಗಲಾಟೆ ಅದೆಲ್ಲ ಆದಾಗಲ್ಲಿ ಆದ್ರೆ ಮೊದಲನೇ ಬಾರಿಗೆ ಅಲ್ಲಿ ಬೆಟ್ಟಳ್ಳಿಯ ಹುಡುಗರು ಆವತ್ತು ನಿಂತ್ಕೊಂಡು ಗಣಪತಿನ ನಾವಿಲ್ಲಿ ತಗೊಂಡೇ ಹೋಗ್ತೀರಿ ಮಸೀದಿ ಮುಂದೆ ಅಂತ ಇಲ್ಲಿ ಪಣ ತೊಟ್ಟಂತವ್ರು ನಮ್ಮ ಬೆಟ್ಟಳ್ಳಿ ಹುಡುಗರು. ಅವ್ರ ಜೊತೆನಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸಿ ಮತ್ತು ನಮ್ಮ ಶಾಸಕರಾದ್ಮೇಲಂತೂ ಪ್ರತಿ ವರ್ಷ ನಮಗೆ ಬಲ ಕೊಡ್ತಾ ಬೆಟ್ಟಳ್ಳಿ ಮಸೀದಿ ಮುಂದೆ ನಾವು ಗಣಪತಿ ತರಲೇಬೇಕು ಅಂತೇಳಿ ಒಂದು ಪ್ರತಿ ವರ್ಷನೂ ನಾವು ಆಚರಣೆ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಬೆಟ್ಟಳ್ಳಿಯ ಎಲ್ಲ ಹುಡುಗರು. ಅದರಲ್ಲೂ ನಮ್ಮ ಸುನೀಲ್ ಅವ್ರಿಗೆ ಇವತ್ತು ಬರ್ತ್ಡೇ ಆಗ್ತಾ ಇರೋದಂತೂ ನಮ್ಗೆ ತುಂಬಾ ಸಂತೋಷ. ದೇವರು ಇನ್ನೂ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಅವ್ರು ಕಾಪಾಡ್ಲಿ ಅಂತ ಭಗವಂತ ಹತ್ರ ಕೇಳ್ಕೊಂತ ಮಾಡ್ತೀರಾ ಅಂತ ಹುಡುಗಿನ ಹುಡುಕ್ತಾ ಇದ್ದೀವಿ ಸರ್. ಸುನೀಲ್ ಅವರು ಮದುವೆ ಆಗಂತ ಹುಡುಗಿನ ಹುಡುಕ್ತಾ ಇದ್ದಾರೆ. ಆ ಒಳ್ಳೆ ಹುಡುಗಿ ಸಿಕ್ಕೈತೆ, ಈಗ ಮದುವೆ ಮಾಡ್ತೀರಿ. ಮುಂದಿನ ವರ್ಷದಲ್ಲಿ ಮಾಧ್ಯಮ ಮಿತ್ರರು ಎಲ್ಲಾರನ್ನೂ ಕರೀತಿ ದಯಮಾಡಿ ಬಂದು ಎಲ್ಲಾರು ಆಶೀರ್ವಾದ ಮಾಡಿ. ಜವಾಬ್ದಾರಿ ಜಾಸ್ತಿ ಐತೆ, ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಇಷ್ಟು ಜನದ ಆಶೀರ್ವಾದ ಪ್ರೀತಿ ತುಂಬಾ ದೊಡ್ಡದು. ಖುಷಿ ಮಾತಾಡಕ್ಕಾಗ್ತಿಲ್ಲ, ಬಟ್ ತುಂಬಾ ಸಂಘಟನೆ ಮಾಡ್ತೀವಿ. ಸಾಹೇಬರಿಗೆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ. ಸಾಹೇಬರು ಋಣಿಯಾಗಿರ್ತೀವಿ. ಇದೆ ಸಾಲ್ತಿಲ್ಲ, ಇನ್ನ ಜಾಸ್ತಿ ಕೆಲಸ ಮಾಡ್ಬೇಕು ಅನ್ನೋ ಹಠ ಇದೆ. ಸಂಘಟನೆ ಮಾಡ್ಬೇಕು, ಕೆಲಸ ಮಾಡ್ಬೇಕು. ನನ್ ಬದುಕಲ್ಲ ಅವ್ರು ಇರೋದು ನನ್ ತುಂಬಾ ಅದೃಷ್ಟ ಅಣ್ಣ. ಅವ್ರು ಇರೋದ್ರಿಂದಾನೇ ನಾ ಇಲ್ಲಿದ್ದೀನಿ. ಅವರಿಂದಾನೇ ನಾವು ಇಲ್ಲಿ ಗಂಟ ನಡ್ಕೊಂಡ್ ಬಂದಿದ್ದೀನಿ, ಮುಂದಕ್ಕೂ ನಡ್ಕೊಂಡು ಹೋಗ್ತೀವಿ. ಎಲ್ರಿಗೂ ಧನ್ಯವಾದ. ಇಲ್ಲ ಹೇಳಂಗಿಲ್ಲ. ಥ್ಯಾಂಕ್ ಯು.